ಸ್ಪರ್ಶವಾದಾಗ ಪ್ರಕೃತಿ ಮಾತೆಯು ಚಿಗುರಿದ ಸಸ್ಯಶ್ಯಾಮಳಿಯಾಗಿ ಕಾಣ್ತಾಳಂತೆ. ಅಂತಹ ನಿರೀಕ್ಷೆಯಿದ್ದದ್ದು ನನ್ನ ತಾಯಿ ದೀದಿ. ಅವಳ ಗುಣವೇ ಅಂದರೆ ಸ್ವಾಮಿ, ತನಗಾಗಿ ಯೋಚಿಸದೆ ಇತರರಿಗಾಗಿ ಯೋಚಿಸುವಂತಹ ಗುಣವನ್ನು ನಾನು ಅಪಾರವಾಗಿ ಕಾಣ್ತಾ ಇದ್ದೇನೆ. ಕಾರಣ ಎಂದು ಗೊತ್ತಿದ್ದ. ನಾನು ಮಗುವಾಗಿರುವಂತ ಸಂದರ್ಭದಲ್ಲಿ ಪೂರ್ವಪೆಯಂತೆ ನನ್ನನ್ನು ಕಂಡಂತ ನನ್ನ ತಾಯಿ ನಾನಾ ರೀತಿ ದುಃಖಿಸಿದ್ರಂತೆ, ಬೇಸರಿಸಿದ್ರಂತೆ. ಆ ಕಾಲಕ್ಕೆ ನನ್ನ ತಪೋಶಕ್ತಿಯಿಂದ ಈ ಸುಂದರವಾದಂತಹ ಆಕೃತಿಯನ್ನು ಕೊಟ್ಟು ಅಂದಿನಿಂದ ಇಂದಿನವರೆಗೂ ಈ ಶೋಣಿತಾಪುರದಲ್ಲಿ ರತಿಸದೃಶ್ಯರಾದರೂ ಬೇರೆ ಯಾರೂ ಇಲ್ಲ ಎನ್ನುವ. ಹೌದು ಸ್ವಾಮಿ, ಹೀಗಷ್ಟೇ ಹೇಳಿದ್ದಾರೆ. ಜನನಿ ಆಜ್ಞೆಯಲ್ಲಿ ಮಾಲಿನಿ ಎನ್ನುವ ಹಾಗೆ ನ್ಯಾಯವಾಗಿ ನಿಜವಾಗಿ ಸಿಗಬೇಕಿದ್ದು ಸ್ವರ್ಗಲೋಕದ ಅಧಿಕಾರ. ಆ ದೇವತೆಗಳು ಮೋಸದಿಂದ ಕಷ್ಟಗೊಂಡಿದ್ದಾರೆ ಎಂಬಂತಹ ವಿಚಾರವನ್ನು ನನ್ನ ತಾಯಿಯಿಂದ ಕೇಳಲ್ಪಟ್ಟೆ. ಆ ಬಳಿಕ ಸ್ವರ್ಗಲೋಕದ ಅಧಿಕಾರ ಪಡೆಯುವುದಕ್ಕಾಗಿ ನಾನೇನು ಮಾಡಬೇಕು ಎಂಬುದಾಗಿ ಅಮ್ಮನಲ್ಲಿ ಕೇಳಿದಾಗ ಅಮ್ಮ ನಡೆದಂತಹ ಮಾತು ಗೌರವದಂತಹ ಕಾನೂನು ಸೇರಿಕ ಅಜರನ ಭಜನೆ ಮೂಲಕ ಮೆಚ್ಚಿಸಿ ಮೂರು ಲೋಕ ಜಯಿಸುವಂತಹ, ಮೂರು ಲೋಕದಲ್ಲಿ ವಿಭುವಾಗಿ ಬರೆಯುವಂತಹ ಒಬ್ಬ ವರಪುತ್ರ ಪಡೆಯುವ ಹಾಗೆ ಇದು ನನಗೆ ತಾಯಿ ಆಜ್ಞೆ ಮಾಡಿದ ಸ್ವಾಮಿ. ಖಂಡಿತವಾಗಿ ಇಲ್ಲ. ತಾಯಿಯ ಆಸೆ ಆಕಾಂಕ್ಷೆ ಈಡೇರಿಸುವುದು ಮಗಳಂತ ನನ್ನ ಕರ್ತವ್ಯ ಸರಿ. ಆದ್ದರಿಂದ ನೋಡಿ ನೋಡಿ ಹರಿಯುತ್ತಿರುವಂತಹ ಮಾಣಿಕ್ಯ ಸರೋವರದಲ್ಲಿ ಬಂದು ಶುಚಿರ್ಭೂತಲಾಗಿದ್ದೇನೆ. ಇನ್ನೇನು ತಪಸ್ಸನ್ನು ಆಚರಿಸಬೇಕೆನ್ನುವ ಹಾಗೆ ಒಂದು ಕಾಲ ಮುಂದಿರ್ತಾ ಇದ್ದೇನೆ. ಇದರ ಬಗ್ಗೆ ಯೋಚನೆ ಮಾಡುವಾಗ ನಿಮ್ಮ ಕಣ್ಣಿಗೆ ಹೀಗೆ ಗೋಚಿಸ್ತಾ ಇದ್ದೇನೆ. ಚೆಲುವಿಗೆ ಯೌವನತೆ ಶೋಭಿಸ್ತಾ ಇದ್ದೇನೆ. ಆದ್ದರಿಂದ ತಪಸ್ಸನ್ನು ಆಚರಿಸುವುದು ಕಷ್ಟ. ಯಾಕೆ ಹೇಳಿ? ಕಳ್ಳರಿಗೆ, ಕಟುಕರಿಗೆ, ಕ್ರೂರ ಪ್ರಾಣಿಗಳಿಗೆ, ದುಷ್ಟರಾದಂತಹ ಕಾಮುಕರಿಗೆ ಇದೇ ಇವರ ಮೇಲೆ ಬೀಡಂತೆ. ನಾನು ಅವರ ಮನೆಗೆ ಹೋಗಿ ತಪಸ್ಸನ್ನು ಆಚರಿಸಿದೆ ಎಂದಾದ್ರೆ ನನ್ನ ತಪಸ್ಸು ಇಲ್ಲಿ ತನಕ ಮುಟ್ಟಿತು ಅರ್ಧ ತನಕ ಮಾತ್ರ. ಹೌದಪ್ಪ, ಅನೇಕ ವಿಧವಾಗಿ ನೋಡಿದ ಸರ್ವಾಂಗ ಸುಂದರಿಯಾಗಿದ್ದೇನೆ. ವರ್ಣ, ಆಕೃತಿ, ಗತಿ, ಶ್ರುತಿ, ಮತಿ ಈ 5 ಪಂಚಾಕಾರಗಳು ಸೇರಿಕೊಂಡಾಗ ಸೌಂದರ್ಯ ಎನಿಸಿಕೊಳ್ಳುತ್ತದೆ. ಅಂತಹ ಅಪ್ರತಿಮವಾದ ಸೌಂದರ್ಯವತಿಯನ್ನು ನಾನು. ಅಷ್ಟು ಮಾತ್ರವಲ್ಲ ಸ್ವಾಮಿ, ಹೆಣ್ಣು ಚಂದ ಕಾಣುವುದು ಯಾವಾಗ? ಯೌವನ ಇದ್ದಾಗ. ಹೆಣ್ಣು ಗುರುಪಿಯಾಗಿದ್ದರೂ ನೋಡುವವರು ಕಣ್ಣುಗಳು ಸುಂದರಿಯಾಗಿ ಯೋಚಿಸುತ್ತಾರಂತೆ. ಛೆಛೆ, ನನ್ನ ರೂಪವೇ ನನಗೆ ಮುಳುವಾಯ್ತಲ್ಲ. ಈ ಕಾಮುಕನ ಇವತ್ತು ಇರ್ತಾರೆ, ನಾನೇ ಹೋಗ್ತಾರೆ. ಇವರ ಕಣ್ಣಿಗೆ ಮಣ್ಣು ಹಾಕುವುದಕ್ಕೆ ನಮ್ಗೆ ಗೊತ್ತಿಲ್ವೇ? ಆದರೆ ಒಂದು ನಮ್ಮ ಏಳಿಗೆಯನ್ನು ಬಯಸದ ಒಂದು ವರ್ಗ ಉಂಟು. ಯಾರಿಂದ ಕೇಳ್ತೀರಾ? ಸೂರ್ಯರು ಎಂಬ ಹಾಗೆಗಳಾಗಿ ಆ ದೇವತೆಗಳು, ಅದರಲ್ಲೂ ದೇವೇಂದ್ರ ನನ್ನ ಬೇಗ ಸಿಗಬೇಕವ. ಅಷ್ಟು ಸಿಕ್ಕುದು ಸ್ವಾಮಿ. ನ್ಯಾಯವಾಗಿ ನಿಜವಾಗಿ ಸಿಗಬೇಕಿದ್ದ ಸ್ವರ್ಗಲೋಕವನ್ನು ಕಪಟತನದಿಂದ ಕಸಿದುಕೊಂಡಿದ್ದಾನೆ. ಅವನನ್ನು ಬಿಡಿ, ಅವರ ಪಕ್ಷವಾಗಿ ಬರ್ತಾನೆ ಶ್ರೀಹರಿ. ಅವ ಏನಾದ್ರೂ ತೊಂದರೆ ಕೊಡ್ತಾನೆ. ಬಿಡಿ ಸ್ವಾಮಿ, ನಾನೇನು ಸಾಮಾನ್ಯದವಳೆ? ಕಶ್ಯಪ ಬ್ರಹ್ಮರ ಮಗಳು ನಾನು. ಶುದ್ಧಾಚಾರ ಸಕಲ ವಿದ್ಯೆಯನ್ನು ಕಲಿತವಳು ನಾನು. ಕಾಲಕ್ಕೆ ತಕ್ಕಂತೆ ವೇಷ, ಕಾಲಕ್ಕೆ ತಕ್ಕಂತೆ ಭಾಷೆ, ಕಾಲಕ್ಕೆ ತಕ್ಕಂತೆ ರೂಪ, ಈ ಮೂರನ್ನು ಹಲವಡಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯ ನನಗುಂಟು. ಅದು ಸರಿ, ತಪಸ್ಸನ್ನು ಆಚರಿಸಬೇಕೆನ್ನುವ ಉದ್ದೇಶವನ್ನು ಇರಿಸಿಕೊಂಡು ಈ ಗೌರವದಂತ ಕಾಂತಾರವನ್ನು ಬಂದು ನಿಂತುಕೊಂಡಿದ್ದೇನೆ. ಯಾವ ರೂಪವನ್ನು ಒಳಿತು ಎಂಬುದಾಗಿ ಯೋಚನೆ ಮಾಡಿದ್ರೆ ನೋಡಿ ನೋಡಿ ನೋಡಿ, ಕೊಳಚೆಯಲ್ಲಿ ಹೊರಳಾಡುತ್ತಿದ್ದ ಮಹಿಷಿಗಳ ಹಿಂಡು ಅದು ಯಾರ ತಂದೆಗೆ ಹುಡುಕುವುದಿಲ್ಲ. ಹೋದವರು